ಈಗಾಗಲೇ ನಮ್ಮ ಹಿರಿಯ ಸೋದರ ಇವತ್ತು ಬಹಳ ಮಾರ್ಮಿಕವಾಗಿ ಹೇಳಿದ್ರು. ಇವತ್ತು ಹೋರಾಟ ಇವತ್ತು ಇಡೀ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ವಕಫ್ನ ನಮ್ಮ ಆಸ್ತಿಯನ್ನ ಕಳ್ಕೊಂಡ ಸಂದರ್ಭದಲ್ಲಿ ನಾವು ಹೋರಾಟವನ್ನ ನಾವು ಮಾಡ್ಲಿಕ್ಕತ್ತಿದ್ದೀವಿ. ಆದ್ರೆ ಈ ಹೋರಾಟ ಎಲ್ಲಿವರೆಗೆಪ್ಪ ಅಂತಂದ್ರೆ ಈ ಹೋರಾಟ ನಮ್ಮ ರೈತರ ಬೆನ್ನೆಲುವಾಗಿರ್ತಕ್ಕಂಥ ನಮ್ಮ ಆಸ್ತಿಯನ್ನ ಕಳ್ಕೊಂಡಿವೆ, ನಮ್ಮ ಆಸ್ತಿಯನ್ನ ಸಿಗುವವರೆಗೆ ನಮ್ಮ ಹೋರಾಟ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವು ಹೇಳಿಕೆ ಬಯಸ್ತೇನೆ. ಬಂಧುಗಳೇ, ವಿಚಾರ ಮಾಡ್ರಿ. ನಾನು ನಿನ್ನೆ ಹಿಂಗೆ ಒಂದೇನೋ ಬೇಗಂ ತಲಾದ ಒಂದು ಎಷ್ಟು ಆಸ್ತಿ ಅದ ನೋಡ್ಬೇಕಂತ ಹೇಳಿ ಏನೋ ಒಂದು ತಲೆಯಾಗ ಬತ್ತು, ಅದನ್ನ ವಿಚಾರ ಮಾಡಿದೆ. ಯಾರು 500 ಎಕರೆ ಅಂದ್ರು 700 ಎಕರೆ ಅಂದ್ರು ಕೇವಲ ಅದು ಎಲ್ಲ ಕೂಡಿ 250 ಎಕರೆಗೆ ಮಾತ್ರ ಉಳಿದಿದೆ. ಉಳಿದ ಆಸ್ತಿ ಎಲ್ಲ ಇವರೆಲ್ಲರೂ ಕಬ್ಬಳಿಸ್ಕೊಂಡು ಬಿಟ್ಟಿದ್ದಾರೆ ಇವತ್ತು. ಅದೇ ರೀತಿ ಅನೇಕ ಆಸ್ತಿಗಳನ್ನು ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ 18-19 ಹಳ್ಳಿಗಳನ್ನ ಇವತ್ತು ವಕಫ್ ಆಸ್ತಿಗೆ ಸೇರ್ಪಡೆ ಆಗಿ ಇವತ್ತು ಉತ್ತಾರಿಯಲ್ಲಿ ಅವ್ರ ಹೆಸರುಗಳನ್ನ ಕೂತಿದ್ದೇವೆ. ಅನೇಕ ಮುಸಲ್ಮಾನ್ ಸಮಾಜರು ಇವತ್ತು ಎಷ್ಟೋ ಜನ ಮೌಲಾನಗಳು ಬಂದ್ರು ನಮ್ಮ ಆಸ್ತಿನೂ ಕೂಡ ವಕಫ್ದಲ್ಲಿ ಸೇರಿದ ನಾವು ಏನ್ ಮಾಡ್ಬೇಕು ಅಂತ ಹೇಳಿ ಅಳ್ಕೋತ್ ಬರ್ತಕ್ಕಂಥ ಪರಿಸ್ಥಿತಿ ಇವತ್ತು ರಾಜ್ಯದಲ್ಲಿ ಉದ್ಭವ ಆಗಿದೆ. ಆದ್ರೆ ಇವತ್ತು ಈ ಹೋರಾಟ ಏನು ನಮ್ಮ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ನಾವು ಹೋರಾಟವನ್ನು ಇಡೀ ಜಿಲ್ಲೆಯಲ್ಲಿ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟ ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಅರುಣ್ ಶಾಪುರ್ ಅವರು ಹೇಳದಂಗೆ ನಮ್ಮ ಕೇಂದ್ರದ ಇವತ್ತು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅದನ್ನ ಕೈಗೆತ್ತಿಕೊಳ್ಳದೆ ಇದ್ರೆ ಎಲ್ಲರ ಆಸ್ತಿಯನ್ನ ನಾವೆಲ್ಲ ಹೋಗ್ಬಿಡ್ತಿತ್ತು. ಇವತ್ತು ನಾವು ಬೀದಿ ಪಾಲ್ ಆಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಆಕಿತ್ತು. ಆದ್ರೆ ನಾವು ಇಡೀ ರಾಜ್ಯದ ಇವತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ರೈತರ ನೇತೃತ್ವದಲ್ಲಿ ಇವತ್ತೇನು ನಾವು ಹೋರಾಟವನ್ನು ಹಾಕೊಂಡಿದ್ದೀವಿ. ಅನೇಕ ಇವತ್ತು ಗುಡಿ ಇರ್ಬೋದು, ಮಠ ಮಾನ್ಯಗಳಿರ್ಬೋದು, ನಮ್ಮೆಲ್ಲರ ಆಸ್ತಿಗಳನ್ನ ಎಲ್ಲರೂ ವಕಫ್ ಆಸ್ತಿಗೆ ಸೇರ್ಪಡೆ ಆಗ್ತಕ್ಕಂಥದ್ದನ್ನ ನಾವು ಕಣ್ಣಾರೆ ನೋಡಿ ಇವತ್ತು ನಮ್ಮ ರೈತರ ಕಣ್ಣೀರು ಒರೆಸ್ತಕ್ಕಂಥ ಯಾರು ಕಾಂಗ್ರೆಸ್ನವರು ಯಾರು ಒಬ್ರು ಅದನ್ನ ಎತ್ಕೊಂಡು ಹೇಳ್ತಾ ಇಲ್ಲ. ಆದ್ರೆ ಇದೇ ರೀತಿ ನಾವು ಏನಾದ್ರೂ ಸುಮ್ಮನೆ ಕೂತಿದ್ರೆ ಇದು ಹೋರಾಟ ನಾವು ಮಾಡಿರ್ಲಿಲ್ಲ ಅಂದ್ರೆ ಬಹಳ ಜನ ಆಸ್ತಿ ನಾವು ಕಳ್ಕೊತಿದ್ದೆವು. ಏನು ಪುಣ್ಯಾತ್ಮ ಜಮೀರ್ ಅಹಮದ್ ಖಾನ್ ಬಂದು ಹೋದ ನಂತರ ಈ ಕಾಂಗ್ರೆಸ್ನವರು ಈಗಾಗಲೇ ನಮ್ಮ ಅನೇಕ ಹೋರಾಟಗಳನ್ನ ಮಾಡಿದ್ರಿ. ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇವತ್ತು ವಕಫ್ ಆಸ್ತಿಯ ಹೋರಾಟ, ನಮ್ಮ ಆಸ್ತಿಯನ್ನು ಉಳಿಸ್ಕೋಬೇಕು, ನಮ್ಮ ಆಸ್ತಿಯನ್ನ ನಾವು ಎಲ್ಲರೂ ಕೂಡಿ ಹೋರಾಟ ಮಾಡಬೇಕು ಅಂತಕ್ಕಂಥ ಒಂದು ಸಂದೇಶ ಬಂದಾಗ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಮೊಟ್ಟ ಮೊದಲೇದು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಎಷ್ಟು ಆಸ್ತಿ ಹೋಗ್ಯದ ವಕಫ್ ಅನ್ನೋದು ಎಲ್ಲರಿಗೆ ಬಹಳ ಜನರಿಗೆ ಅದೇ ಕೇಳ್ತಿದ್ದೆವು. ಆದ್ರೆ ಕೇಳಿ ನಾವು ಅಲ್ಲಿಗೆ ಬಿಡ್ತಿದ್ದೆವು. ಯಾವಾಗ ನಮ್ಮ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಹೊನವಾಡ ಗ್ರಾಮದ ನಮ್ಮ ರೈತರು ನೇರವಾಗಿ ಏನಿವತ್ತು ಹೋಗಿ ಸಂಸದರ ಹತ್ರ ಹೋಗಿ ನಮ್ಮ ಆಸ್ತಿ ಇಟ್ಟು ಹೋಗ್ಯದ 1445 ಎಕರೆ ನಮ್ಮ ಹೊನವಾಡ ಗ್ರಾಮದಲ್ಲಿ ಹೋಗಿದ್ದ ಆಸ್ತಿಯನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು ಅದನ್ನ ಹೋಗಿ ಸಂಸದ ತೇಜಸ್ವಿ ಸೂರ್ಯ ಅವರ ಹತ್ರ ಈಗ ಹೋಗಿ ಕೊಟ್ಟಾಗ ಮಾಧ್ಯಮದಲ್ಲಿ ಬಂದಾಗ ಅವಾಗ ಎಲ್ಲರೂ ನಾವು ಕಣ್ಣು ತೆಗೆದು ನೋಡ್ಬೇಕಾಯ್ತು. ಅಂತ ಪರಿಸ್ಥಿತಿ ಉದ್ಭವ ಆಯ್ತು. 18-19 ಹಳ್ಳಿಗಳನ್ನ ಅಲ್ಲಿ ನಮ್ಮ ಎಲ್ಲ ಆಸ್ತಿಗಳನ್ನ ವಕಫ್ಗೆ ಸೇರ್ಪಡೆ ಆಗಿದ್ದಾವೆ. ಆ ದಿಶೆಯಲ್ಲಿ ಇವರೆಲ್ಲರೂ ಇವತ್ತೇನು ದೊಡ್ಡ ಪ್ರಮಾಣದಲ್ಲಿ ತಾವೆಲ್ಲ ರೈತರು ಕೂಡಿದ್ರಿ. ಎಲ್ಲಿವರೆಗೆ ಹೋರಾಟಪ್ಪ ಅಂತಂದ್ರೆ ನಮ್ಮ ಆಸ್ತಿ ನಮ್ಮ ಕೈ ಸಿಗುವವರೆಗೆ ನಾವು ಹೋರಾಟವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳಿಕೆ ನಾನು ಬಯಸ್ತೀನಿ. ಬಂಧುಗಳೇ, ಈ ಹೋರಾಟ ಇವತ್ತು ಎಲ್ಲ ಜಿಲ್ಲೆಯಲ್ಲಿ ಇವತ್ತು ಬೆಳಗಿನ ಜಾವದಿಂದ ಸಂಜೆ 5 ಗಂಟೆವರೆಗೆ ನಿರಂತರವಾಗಿ ನಮ್ಮೆಲ್ಲ ಮುಖಂಡರ ನೇತೃತ್ವ, ತಮ್ಮ ನೇತೃತ್ವದಲ್ಲಿ ಈ ಹೋರಾಟವನ್ನ ನಾವು ಮುಂದುವರಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ನಾನು ಬಯಸ್ತೀನಿ. ಬಂಧುಗಳೇ, ಇವತ್ತು ಈ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಿ ನನ್ನ ಒಂದೆರಡು ಮಾತುಗಳಿಗೆ ವಿರಾಮ ಹೇಳ್ತೀನಿ. ಬೋಲೋ ಭಾರತ್ ಮಾತಾಕ್ಕೆ. ಇಲ್ಲ, ಯಾರು ಊಟ ಮಾಡಿ ಬಂದಿಲ್ಲ ಕಾಣ್ತದೆ ನನಗನ್ಸೋ ಮಟ್ಟಿಗೆ. ಬೋಲೋ ಭಾರತ್ ಮಾತಾಕ್ಕೆ.